ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ನಮ್ಮೆಲ್ಲ ಮಹಿಳಾ ಲೋಕದ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಶ್ರೋತೃಗಳೇ, ಇಂದಿನ ಮಹಿಳಾ ಲೋಕದಲ್ಲಿ ಕೇಳಿ, ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಕನ್ನಡ ಸಾಹಿತ್ಯ ಪರಿಷತ್ ಮಡಿಕೇರಿ ಕೊಡಗು ಇದರ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಭಾರತ ಕಂಡ ಮಹಾನ್ ಚೇತನ ಡಾಕ್ಟರ್ BR ಅಂಬೇಡ್ಕರ್. ಪ್ರೀತಿಯ ಕೇಳುಗರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ನಡೆಸಿಕೊಡುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ. ಈ ಪ್ರಯುಕ್ತ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಬೊಳ್ಳುಮಾನಿ ಕವಿತಾ ಮಹೇಶ್ ಅವರ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಭಕ್ತ ಬಾಂಧವ ದೇವ ನಿನಗೆ ವಂದನೆ ಅಭಿನಂದನೆ. ಜಯತು ಜಯ ಜಯ ಜಯತು ಜಯ ಜಯ ಜಯತು ಜಯ ಜಗದೀಶನೇ. ಭಕ್ತ ಬಾಂಧವ ದೇವ ನಿನಗೆ ವಂದನೆ ಅಭಿನಂದನೆ. ಜಯತು ಜಯ ಜಯ ಜಯತು ಜಯ ಜಯ ಜಯತು ಜಯ ಜಗದೀಶನೇ. ಸತ್ಯ ಮಾರ್ಗದಿ ನಿತ್ಯ ನಾವು ತಪ್ಪದೆ ನಡೆದಿರುವೆವು. ನಿನ್ನ ಪಾವನ ನಾಮ ಜಪಿಸುತ್ತ ದಿನವ ನಾವು ಕಳೆವೆವು. ನಿನ್ನ ಮಹಿಮೆಯ ಹೊನ್ನ ಕಿರಣವ ನಮ್ಮ ಬಾಳಲಿ ಬಿಂಬಿಸು. ಜಯತು ಜಯ ಜಯ ಜಯತು ಜಯ ಜಯ ಜಯತು ಜಯ ಜಗದೀಶನೇ. ಭಕ್ತ ಬಾಂಧವ ದೇವ ನಿನಗೆ ವಂದನೆ ಅಭಿನಂದನೆ. ಜಯತು ಜಯ ಜಯ ಜಯತು ಜಯ ಜಯ ಜಯತು ಜಯ ಜಗದೀಶನೇ. ಜಯತು ಜಯ ಜಗದೀಶನೇ. ಜಯತು ಜಯ ಜಗದೀಶನೇ. ಇನ್ನು ಅಂಬೇಡ್ಕರ್ ಜೀವನ ಚರಿತ್ರೆ ಕುರಿತು ಮಾತನಾಡುತ್ತಾರೆ ಕಾಮೆಯಂಡ ಕಲ್ಪನಾ ಸಾಮ್ರಾಟ್. ಛಲ, ಹಠ ಮತ್ತು ಸಾಧನೆಗೆ ಮತ್ತೊಂದು ಹೆಸರೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಗುರಿ ಅಥವಾ ಸಮಸ್ಯೆ ದೊಡ್ಡದೆಂದು ಭಯ ಅಥವಾ ಗಾಬರಿ ಪಡುವವನು ಜೀವನದಲ್ಲಿ ಏನನ್ನೂ ಸಾಧಿಸಲಾರ. ಜೀವನದ ಪ್ರತಿ ಹಂತದಲ್ಲೂ ಅವಮಾನ, ಅಸಮಾನತೆಯನ್ನ ಎದುರಿಸಿ ಮುಗಿಲೆತ್ತರಕ್ಕೆ ಬೆಳೆದ ಧ್ರುವ ನಕ್ಷತ್ರ ಡಾಕ್ಟರ್ BR ಅಂಬೇಡ್ಕರ್. ನಾನು ಪಟ್ಟ ಕಷ್ಟವನ್ನ ಬೇರೆ ಯಾರೂ ಅನುಭವಿಸಬಾರದು ಎಂದು ದೃಢ ನಿರ್ಧಾರ ಮಾಡಿ ಇವೆಲ್ಲಕ್ಕೂ ಒಂದೇ ಪರಿಹಾರ ಶಿಕ್ಷಣ ಎಂದು ನಿಶ್ಚಯಿಸಿದರು. ತನ್ನ ಜನರಿಗಾಗಿ ಏನನ್ನಾದರೂ ಮಾಡಲೇಬೇಕು. ದೇಶದ ದಲಿತರ ಹಾಗೂ ನೊಂದವರ ಉದ್ಧಾರ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂಬುದನ್ನು ಮನಗಂಡು ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಿದರು. ದಲಿತರ ಸೂರ್ಯ ಎಂದೇ ಹೆಸರಾದ ಇವರು ಸಮಾಜದ ಬೆಂಕಿಯ ಬೆಲೆಯಲ್ಲಿ ಬೆಂದು ಬಂದ ನಾಯಕ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ಜಿ ಅಂಬೇಡ್ಕರ್. ಅಂಬೇಡ್ಕರ್ ಎಂದರೆ ಒಂದು ಹೆಸರಲ್ಲ, ಬದಲಿಗೆ ಅದೊಂದು ದಿವ್ಯ ಶಕ್ತಿ. ಈ ದೇಶದ ಕೋಟ್ಯಾಂತರ ಸ್ವಾಭಿಮಾನಿಗಳ ಸಂಕೇತ, ಶೋಷಿತರ ನಿಟ್ಟುಸಿರಿನ ಇಂದಿನ ಧೈರ್ಯ. ಅಂಬೇಡ್ಕರ್ ಎಂದರೆ ಕೇವಲ ಸಂವಿಧಾನವನ್ನು ರಚಿಸಿದವರು ಮಾತ್ರವಲ್ಲ, ಅಂಬೇಡ್ಕರ್ ಅವರೊಬ್ಬ ಕಾನೂನು ತಜ್ಞ, ನ್ಯಾಯವಾದಿ, ಇತಿಹಾಸ ತಜ್ಞ. ಮಹಾರಾಷ್ಟ್ರದ ಮಾವ್ ಎಂಬ ಗ್ರಾಮದಲ್ಲಿ 1891 ಏಪ್ರಿಲ್ 14ರಂದು ರಾಮ್ಜಿ ಸತ್ಪಾಲ್ ಹಾಗೂ ಭೀಮಾಬಾಯಿ ಎಂಬ ಬಡ ದಂಪತಿಯ 14ನೇ ಮಗನಾಗಿ ಜನ್ಮ ತಾಳಿದ್ರು. ಅಲ್ಲಿನ ಮಹರ್ ಎಂಬ ದಲಿತ ವರ್ಗಕ್ಕೆ ಸೇರಿದವರು. ಇದು ಮಹಾರಾಷ್ಟ್ರದ ಅತ್ಯಂತ ಕೀಳು ಹಾಗೂ ದಲಿತ ಪಂಗಡವಾಗಿದ್ದು, ಇವರು ಹಳ್ಳಿಯ ಇತರರಿಂದ ದೂರದಲ್ಲಿ ವಾಸಿಸಬೇಕಾಗಿತ್ತು. ಅಂಬೇಡ್ಕರ್ನ ಅಜ್ಜ ಹಾಗೂ ತಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಸುಬೇದಾರ್ ಆಗಿದ್ದರು. ಅಂಬೇಡ್ಕರ್ ತಂದೆಗೆ ಮಕ್ಕಳನ್ನ ಓದಿಸಲು ಮನಸ್ಸಿದ್ದರೂ ಕೂಡ ಬಡತನ ಅವರಿಗೆ ಅಡ್ಡಿಯಾಯಿತು. ಆದರೆ ಅಂಬೇಡ್ಕರ್ ಮಾತ್ರ ತಾನು ಕಲಿಯಲೇಬೇಕು ಎಂದು ಹಠ ಹಿಡಿದಿದ್ದರಿಂದ ರಾಮ್ಜಿ ತಮ್ಮ ಬ್ರಿಟಿಷ್ ಅಧಿಕಾರಿಯ ಸಹಾಯದಿಂದ ಶಾಲೆಗೆ ದಾಖಲಿಸಿದರು. ಅಲ್ಲಿ 10 ಹಲವು ಅನುಮಾನಗಳ ನಡುವೆ ವಿದ್ಯೆ ಕಲಿಯಲು ಪ್ರಾರಂಭಿಸಿದರು. ಇವರಿಗೆ 5 ವರ್ಷವಿದ್ದಾಗ ತಾಯಿ ತೀರಿಕೊಂಡರು. ಅಕ್ಕಂದಿರ ಆಶ್ರಯದಲ್ಲಿ ಬೆಳೆದ ಅಂಬೇಡ್ಕರ್ ತಮ್ಮ ಬಾಳಿನ ಪ್ರತಿ ಹೆಜ್ಜೆಯಲ್ಲೂ ಅವಮಾನ ಅನುಭವಿಸುತ್ತಲೇ ಬಂದರು.
ಇವೆಲ್ಲಕ್ಕೂ ಮೂಲಮಂತ್ರ ಶಿಕ್ಷಣ ಎಂಬುದನ್ನು ಬಲವಾಗಿ ನಂಬಿದರು. ಬರೋಡಾದ ರಾಜರಾದ ಸಯಾಜಿರಾವ್ ಗಾಯಕ್ವಾಡ್ ಅವರ ಧನಸಹಾಯದಿಂದ BA ಪದವಿಯನ್ನ ಪಡೆದ ಇವರು ರಾಜರ ಸಹಾಯದ ಮೇರೆಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ರಾಜರಿಂದ ಆರ್ಥಿಕ ಸಹಾಯ ದೊರಕಿ 1913ರಲ್ಲಿ ಅಮೆರಿಕದ ನ್ಯೂಯಾರ್ಕ್ನ ಕೊಲಂಬಿಯಾಗೆ ಸೇರಿದರು. 4 ವರ್ಷ ಓದಿ MA PhDಯನ್ನು ಕೂಡ ಪಡೆದರು. ತಮ್ಮ 32ನೇ ವಯಸ್ಸಿನಲ್ಲಿ ಮತ್ತೆ ರಾಜರ ಪ್ರೋತ್ಸಾಹದ ಮೇರೆಗೆ ಹಲವಾರು ವಿಷಯಗಳಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದರು. ನೊಂದವರ ದಲಿತರ ಜನರನ್ನ ರಕ್ಷಿಸಲು ವಕೀಲ ವೃತ್ತಿಯನ್ನು ಕೂಡ ಕೈಗೊಂಡರು. ಜಾತಿಯ ಕಾರಣಕ್ಕಾಗಿ ಪದೇ ಪದೇ ಅವಮಾನಕ್ಕೆ ಒಳಗಾಗುತ್ತಲೇ ಇದ್ದರು. 1947ರಂದು ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತ್ತು. ಆಗ ದೇಶದ ಹೃದಯವೇ ಆದ ಸಂವಿಧಾನದ ರಚನೆಯ ಬಗ್ಗೆ ಚಿಂತಿಸಿದರು. ಆಗ ಸಂವಿಧಾನದ ರಚನೆಯ ಜವಾಬ್ದಾರಿಯನ್ನ ಒಟ್ಟು 7 ಜನರಿಗೆ ಸರ್ಕಾರ ವಹಿಸಿತು. ಈ ತಂಡದಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರಾಗಿದ್ದರು. ಕಾಲಕ್ರಮೇಣ ಎಲ್ಲರೂ ಒಂದಲ್ಲ ಒಂದು ಕಾರಣದಿಂದ ದೂರಾದಾಗ ಸಂವಿಧಾನದ ರಚನೆಗಾಗಿ ಅಂಬೇಡ್ಕರ್ ಮಾತ್ರ ಉಳಿದರು. ಆಗ ಸಂವಿಧಾನದ ರಚನೆಗಾಗಿ ಹಲವಾರು ದೇಶಗಳ ಸಂವಿಧಾನದ ಬಗ್ಗೆ ಹಗಲಿರುಳೆನ್ನದೆ ಓದಿ ತಿಳಿದುಕೊಂಡರು. 1950ರಲ್ಲಿ ಸಂವಿಧಾನ ರಚನೆಯಾಯಿತು. ಇವರು ಒಟ್ಟು 64 ವಿಷಯಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೆ. 27ಕ್ಕೂ ಹೆಚ್ಚಿನ ಶೈಕ್ಷಣಿಕ ಗೌರವಕ್ಕೆ ಪಾತ್ರರಾಗಿದ್ದಾರೆ. 1955ರಲ್ಲಿ ನಾಗಪುರದಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾರೆ. ಇವರ ಜೊತೆಗೆ ಇವರ 5 ಲಕ್ಷ ಅಭಿಮಾನಿಗಳು ಕೂಡ ಬೌದ್ಧ ಧರ್ಮಕ್ಕೆ ಮತಾಂತರವಾಗುತ್ತಾರೆ. 1935ರಲ್ಲಿ ಇವರ ಮಡದಿ ಮರಣ ಹೊಂದಿದ ಮೇಲೆ ಹಲವು ಕಾಲ ಒಬ್ಬಂಟಿಯಾಗಿದ್ದ ಇವರು 1955ರಲ್ಲಿ ಶಾರದರನ್ನು ವಿವಾಹವಾಗುತ್ತಾರೆ. 1956 ಡಿಸೆಂಬರ್ 6ರಂದು ಭಾರತೀಯರಿಗೆ ಕರಾಳ ದಿನವಾಯಿತು. ಏಕೆಂದರೆ ಅಂದು ನವದೆಹಲಿಯಲ್ಲಿ ದಲಿತರ ಸೂರ್ಯ ಕಣ್ಮರೆಯಾಯಿತು. ಪಂಚಭೂತಗಳಲ್ಲಿ ಅಂಬೇಡ್ಕರ್ ಲೀನವಾದರು. 1991ರಲ್ಲಿ ಬಾಬಾ ಸಾಹೇಬರಿಗೆ ಭಾರತದ ಶ್ರೇಷ್ಠ ಬಿರುದಾದ ಭಾರತ ರತ್ನ ಬಿರುದನ್ನು ಮರಣೋತ್ತರವಾಗಿ ಕೊಟ್ಟು ಗೌರವಿಸಲಾಯಿತು. ಕೇವಲ ದಲಿತರಿಗೆ ಮಾತ್ರವಲ್ಲ, ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ ತಲೆ ಎತ್ತಿ ಬದುಕಲು ಸಂವಿಧಾನದಲ್ಲಿ ಅವಕಾಶವನ್ನ ನೀಡಿದರು. ನಾಡು ಕಂಡ ಮಹಾನಾಯಕ ಹಾಗೂ ಜನನಾಯಕನಾಗಿ ಸಮಸ್ತ ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತಿದ್ದಾರೆ. ಭಾರತ ಮಾತೆಯ ಹೆಮ್ಮೆಯ ಪುತ್ರನ ನೆನಪು ಸದಾ ಅಜರಾಮರ. ಈಗ ಕೇಳೋಣ ಒಂದು ದೇಶಭಕ್ತಿ ಗೀತೆ. ವಂದೇ ವಂದೇ ನಾವೆಲ್ಲರೂ ಒಂದೇ, ವಂದೇ ವಂದೇ ನಾವೆಲ್ಲರೂ ಒಂದೇ. ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ, ಭಾರತ ನಮಗೊಂದೇ, ಭಾರತ ನಮಗೊಂದೇ. ವಂದೇ ವಂದೇ ನಾವೆಲ್ಲರೂ ಒಂದೇ. ಹಲವು ಕೊಂಬೆಗಳ ಚಾಚಿಕೊಂಡರು ಮರಕ್ಕೆ ಬುಡವೊಂದೇ, ಹಲವು ಕೊಂಬೆಗಳ ಚಾಚಿಕೊಂಡರು ಮರಕ್ಕೆ ಬುಡವೊಂದೇ. ಸಾವಿರ ನದಿಗಳು ಹೇಗೆ ಹರಿದರು ಸೇರುವ ಕಡಲೊಂದೇ, ಸಾವಿರ ನದಿಗಳು ಹೇಗೆ ಹರಿದರು ಸೇರುವ ಕಡಲೊಂದೇ. ವಂದೇ ವಂದೇ ನಾವೆಲ್ಲರೂ ಒಂದೇ, ವಂದೇ ವಂದೇ ನಾವೆಲ್ಲರೂ ಒಂದೇ. 100 ಬಗೆಯ ಆರಾಧನೆ ಇದ್ದರು ದೇವರು ಎಲ್ಲರಿಗೊಂದೇ, 100 ಬಗೆಯ ಆರಾಧನೆ ಇದ್ದರು ದೇವರು ಎಲ್ಲರಿಗೊಂದೇ. ಹಲವು ಬಣ್ಣಗಳ ಹಸುಗಳು ಕರೆದರು ಹಾಲಿನ ಬಿಳುಪೊಂದೇ, ಹಲವು ಬಣ್ಣಗಳ ಹಸುಗಳು ಕರೆದರು ಹಾಲಿನ ಬಿಳುಪೊಂದೇ. ವಂದೇ ವಂದೇ ನಾವೆಲ್ಲರೂ ಒಂದೇ, ವಂದೇ ವಂದೇ ನಾವೆಲ್ಲರೂ ಒಂದೇ. ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ, ಭಾರತ ನಮಗೊಂದೇ, ಭಾರತ ನಮಗೊಂದೇ.
ಬಿಚ್ಚುತ್ತ ಹಾರಾಡುವ ಧ್ವಜವೊಂದೇ. ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜವೊಂದೇ. ಹಾರಾಡುವ ಧ್ವಜವೊಂದೇ. ಒಂದೇ ಒಂದೇ ನಾವೆಲ್ಲರೂ ಒಂದೇ. ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ. ಭಾರತ ನಮಗೊಂದೇ. ಭಾರತ ನಮಗೊಂದೇ. ಭಾರತ ನಮಗೊಂದೇ. ಬೊಳ್ಳುಮಾನಿ ಜೀನಾ ಕುಶಾ ಅವರು ಮಾತನಾಡುವ ವಿಷಯ ಭಾರತ ಸಂವಿಧಾನ ಮತ್ತು ಲಕ್ಷಣಗಳು. ಭಾರತ ಸಂವಿಧಾನವು ಭಾರತದ ಜನರನ್ನು ಆಳುವ ಸರ್ಕಾರದ ಮೂಲ ರಚನೆಯನ್ನು ನಿರ್ದಿಷ್ಟಪಡಿಸುತ್ತದೆ. ಭಾರತ ಸಂವಿಧಾನವು ವಿಶ್ವದ ಅತಿ ಉದ್ದದ ಲಿಖಿತ ಸಂವಿಧಾನವಾಗಿದ್ದು 26 ಜನವರಿ 1950ರಂದು ಜಾರಿಗೆ ಬಂದಿತು. ಇದು ಸಂಸದೀಯ ಪ್ರಜಾಪ್ರಭುತ್ವ, ಮೂಲಭೂತ ಹಕ್ಕುಗಳು, ಸ್ವತಂತ್ರ ನ್ಯಾಯಾಂಗ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಗಣರಾಜ್ಯ ಸ್ವರೂಪ ಮತ್ತು ಫೆಡರಲ್ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿರುವ ವಿಶಿಷ್ಟ ಸಂವಿಧಾನವಾಗಿದೆ. ಪ್ರಸ್ತುತ ಇದು 460 ವಿಧಿಗಳು, 25 ಭಾಗಗಳು ಮತ್ತು 12 ಅನುಸೂಚಿಗಳನ್ನು ಹೊಂದಿದೆ. ಸಂವಿಧಾನದ ಪೀಠಿಕೆಯು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಘೋಷಿಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ವಿಭಜನೆಯಾಗಿದೆ, ಆದರೆ ಕೇಂದ್ರ ಸರ್ಕಾರವು ಹೆಚ್ಚು ಬಲಶಾಲಿಯಾಗಿದೆ. ಸಂಸದೀಯ ಸರ್ಕಾರಿ ಪದ್ಧತಿ. ಇಲ್ಲಿ ಬ್ರಿಟಿಷ್ ಮಾದರಿಯ ಸಂಸದೀಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಹಾಗೂ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿದೆ. ಮೂಲಭೂತ ಹಕ್ಕುಗಳು. ನಾಗರಿಕರಿಗೆ ಸಮಾನತೆ, ಸ್ವಾತಂತ್ರ್ಯ, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಸೇರಿದಂತೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ ನೀಡಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಅಗತ್ಯವಾದ ಮಾರ್ಗಸೂಚಿಗಳನ್ನು ಸಂವಿಧಾನ ಒಳಗೊಂಡಿದೆ. ಸ್ವತಂತ್ರ ನ್ಯಾಯಾಂಗ. ನ್ಯಾಯಾಂಗವು ಕಾರ್ಯಾಂಗ ಮತ್ತು ಶಾಸಕಾಂಗದಿಂದ ಸ್ವತಂತ್ರವಾಗಿದೆ ಮತ್ತು ಸಂವಿಧಾನದ ರಕ್ಷಕವಾಗಿದೆ. ನಮ್ಯ ಮತ್ತು ಅನಮ್ಯ ಸಂವಿಧಾನ. ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆಯು ಕೆಲವು ಭಾಗಗಳಲ್ಲಿ ಸುಲಭ ಮತ್ತು ಕೆಲವು ಭಾಗಗಳಲ್ಲಿ ಕಠಿಣವಾಗಿದೆ. ಸಂವಿಧಾನವು ಪ್ರತಿಯೊಬ್ಬ ಭಾರತೀಯರಿಗೂ ಏಕ ಪೌರತ್ವವನ್ನು ನೀಡಿದೆ. ತುರ್ತು ಸಂದರ್ಭದಲ್ಲಿ ಫೆಡರಲ್ ವ್ಯವಸ್ಥೆಯು ಏಕೀಕೃತ ವ್ಯವಸ್ಥೆಯಾಗಿ ಬದಲಾಗುವ ವಿಶಿಷ್ಟ ಲಕ್ಷಣ ಹೊಂದಿದೆ. ಬನ್ನಿರೈ ಬಾಂಧವರೇ ಹೊಸನಾಡ ಕಟ್ಟೋಣ. ಬನ್ನಿರೈ ಬಾಂಧವರೇ ಹೊಸನಾಡ ಕಟ್ಟೋಣ. ರಾಮರಾಜ್ಯದ ಗುಡಿಯ ಸೀಮೆ ಮುಟ್ಟೋಣ. ರಾಮರಾಜ್ಯದ ಗುಡಿಯ ಸೀಮೆ ಮುಟ್ಟೋಣ. ಸೀಮೆ ಮುಟ್ಟೋಣ. ಆ ಭಾಷೆ ಈ ಭಾಷೆ ಹಲವಾರು ಭಾಷೆ. ಆ ಭಾಷೆ ಈ ಭಾಷೆ ಹಲವಾರು ಭಾಷೆ. ಆದರೂ ನಮಗೆ ಹೋದು ಒಂದೇ ಮನದಾಸೆ. ಆ ಧರ್ಮ ಈ ಧರ್ಮ ಎನಿತೆನಿತೋ ಧರ್ಮ. ಆ ಧರ್ಮ ಈ ಧರ್ಮ ಎನಿತೆನಿತೋ ಧರ್ಮ. ಒಗ್ಗೂಡಿ ಬಾಳುವುದೇ ಎಲ್ಲದರ ಮರ್ಮ. ಒಗ್ಗೂಡಿ ಬಾಳುವುದೇ ಎಲ್ಲದರ ಮರ್ಮ. ಬನ್ನಿರೈ ಬಾಂಧವರೇ ಹೊಸನಾಡ ಕಟ್ಟೋಣ. ರಾಮರಾಜ್ಯದ ಗುಡಿಯ ಸೀಮೆ ಮುಟ್ಟೋಣ. ರಾಮರಾಜ್ಯದ ಗುಡಿಯ ಸೀಮೆ ಮುಟ್ಟೋಣ. ಸೀಮೆ ಮುಟ್ಟೋಣ. ಭಾರತ ಸಂವಿಧಾನಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳೇನು ಎಂಬುದರ ಕುರಿತು ಮಾತನಾಡುತ್ತಾರೆ ಆಂಗೀರ ಕುಸುಮ್ ಸಂತೋಷ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹರಿಕಾರ ಮತ್ತು ಪ್ರಖರ ಅರ್ಥಶಾಸ್ತ್ರಜ್ಞರಾಗಿದ್ದರು. ಅವರು ಅಸ್ಪೃಶ್ಯತೆ ನಿವಾರಣೆ, ಮಹಿಳಾ ಹಕ್ಕುಗಳು, ಕಾರ್ಮಿಕರ ಕಲ್ಯಾಣ ಮತ್ತು ಆರ್ಥಿಕ ಸುಧಾರಣೆಗಳಿಗೆ RBI ಸ್ಥಾಪನೆ ಸೇರಿದಂತೆ ಅಪಾರ ಕೊಡುಗೆ ನೀಡಿದ್ದಾರೆ. ಶಿಕ್ಷಿತರಾಗಿರಿ, ಸಂಘಟಿತರಾಗಿರಿ, ಹೋರಾಡಿರಿ ಎಂಬ ಮಂತ್ರದೊಂದಿಗೆ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದವರು ಡಾಕ್ಟರ್ BR ಅಂಬೇಡ್ಕರ್.
ಅಂಬೇಡ್ಕರ್ ಅವರ ಪ್ರಮುಖ ಕೊಡುಗೆಗಳು. ಭಾರತೀಯ ಸಂವಿಧಾನದ ಶಿಲ್ಪಿ, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ, ಜಾತಿ, ಮತ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಸರಿಸಮಾನ ಹಕ್ಕು, ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಖಾತ್ರಿಪಡಿಸುವ ಸಂವಿಧಾನವನ್ನು ನೀಡಿದವರು. ಸಾಮಾಜಿಕ ನ್ಯಾಯ ಮತ್ತು ದಲಿತೋದ್ಧಾರ. ಅಸ್ಪೃಶ್ಯತೆ ವಿರುದ್ಧ ಹೋರಾಡಿ ದಲಿತರು ಮತ್ತು ಹಿಂದುಳಿದ ವರ್ಗದವರಿಗೆ ಶಿಕ್ಷಣ, ಉದ್ಯೋಗ ಮತ್ತು ಮೀಸಲಾತಿಯ ಹಕ್ಕುಗಳನ್ನು ಕಲ್ಪಿಸಲು ಶ್ರಮಿಸಿದವರು. ಜೊತೆಗೆ ಬಹಿಷ್ಕೃತ ಹಿತಕಾರಣಿ ಸಭಾ ಸ್ಥಾಪಿಸಿದವರು. ಮಹಿಳಾ ಸಬಲೀಕರಣ. ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳೆಯರಿಗೆ ಆಸ್ತಿ ಹಕ್ಕು, ವಿಚ್ಛೇದನ ಹಕ್ಕು ಮತ್ತು ಸಮಾನ ಸ್ಥಾನಮಾನ ನೀಡಲು ಹೋರಾಡಿದವರು. ಆರ್ಥಿಕ ಮತ್ತು ಬ್ಯಾಂಕಿಂಗ್ ಸುಧಾರಣೆಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅಡಿಪಾಯ ಹಾಕಿದ ಹಿಲ್ಟನ್ ಯಂಗ್ ಕಮಿಷನ್ಗೆ ಮಹತ್ವದ ಸಲಹೆ ನೀಡಿದರು. ಕಾರ್ಮಿಕ ಕಲ್ಯಾಣ. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿದ್ದಾಗ ಕೆಲಸದ ಅವಧಿಯನ್ನು 12 ಗಂಟೆಗಳಿಂದ 8 ಗಂಟೆಗೆ ಇಳಿಸುವುದರೊಂದಿಗೆ ಕನಿಷ್ಠ ವೇತನ ಮತ್ತು ಕಾರ್ಮಿಕರ ವಿಮೆ ಮುಂತಾದ ಸುಧಾರಣೆಗಳನ್ನು ತಂದರು. ಶೈಕ್ಷಣಿಕ ಮತ್ತು ಸಾಮಾಜಿಕ ಸುಧಾರಣೆ. ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿ ಉನ್ನತ ಶಿಕ್ಷಣಕ್ಕೆ ದಾರಿ ಮಾಡಿಕೊಟ್ಟವರು. ಮಹಾದ್ ಸತ್ಯಾಗ್ರಹದ ಮೂಲಕ ಸಾರ್ವಜನಿಕ ಕೆರೆಗಳಲ್ಲಿ ನೀರು ಬಳಸುವ ಹಕ್ಕು ದಲಿತರಿಗೆ ದೊರಕಿಸಿಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್. ಭಾರತಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ. ಇದರಿಂದ ಅಂಬೇಡ್ಕರ್ ಸದಾ ಚಿರಸ್ಮರಣೀಯರಾಗಿದ್ದಾರೆ. ಈಗ ಕೇಳೋಣ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆ. ಜಾತಿಯಾವುದಾದರೇನು ನೀತಿಯೊಂದೇ ನಮ್ಮದು, ನಾವು ಭಾರತೀಯರೆಂಬ ಸ್ವಾಭಿಮಾನ ದೊಡ್ಡದು. ಜಾತಿಯಾವುದಾದರೇನು, ಜಾತಿಯಾವುದಾದರೇನು ನೀತಿಯೊಂದೇ ನಮ್ಮದು, ನಾವು ಭಾರತೀಯರೆಂಬ ಸ್ವಾಭಿಮಾನ ದೊಡ್ಡದು. ಜಾತಿಯಾವುದಾದರೇನು. ಭಾಷೆ ಬೇರೆ ಉಡುಪು ಬೇರೆ ಉಣಿಸು ಬೇರೆಯಾದರೂ, ಭಾಷೆ ಬೇರೆ ಉಡುಪು ಬೇರೆ ಉಣಿಸು ಬೇರೆಯಾದರೂ, ಭಾವ ಒಂದೇ ಸತ್ವ ಒಂದೇ ನಾವು ವಿಜಯ ಶೂರರು, ನಾವು ವಿಜಯ ಶೂರರು. ಜಾತಿಯಾವುದಾದರೇನು, ಜಾತಿಯಾವುದಾದರೇನು ನೀತಿಯೊಂದೇ ನಮ್ಮದು, ನಾವು ಭಾರತೀಯರೆಂಬ ಸ್ವಾಭಿಮಾನ ದೊಡ್ಡದು. ಜಾತಿಯಾವುದಾದರೇನು. ಕಲಿವ ವಿದ್ಯೆ ನಮ್ಮದಿರಲಿ ಜ್ಞಾನ ನಮಗೆ ದೇವರು, ಕಲಿವ ವಿದ್ಯೆ ನಮ್ಮದಿರಲಿ ಜ್ಞಾನ ನಮಗೆ ದೇವರು. ಹೊಲದಿ ದುಡಿವ ರೈತ ಶ್ರಮಿಕರೆಲ್ಲ ನಮಗೆ ಗೆಳೆಯರು, ಎಲ್ಲ ನಮಗೆ ಗೆಳೆಯರು. ಜಾತಿಯಾವುದಾದರೇನು, ಜಾತಿಯಾವುದಾದರೇನು ನೀತಿಯೊಂದೇ ನಮ್ಮದು, ನಾವು ಭಾರತೀಯರೆಂಬ ಸ್ವಾಭಿಮಾನ ದೊಡ್ಡದು. ಜಾತಿಯಾವುದಾದರೇನು. ಬನ್ನಿ ಬನ್ನಿ ಸೋದರರೇ ಯಶದ ಗೀತೆ ಹಾಡುವ, ಬನ್ನಿ ಬನ್ನಿ ಸೋದರರೇ ಯಶದ ಗೀತೆ ಹಾಡುವ. ದ್ವೇಷ ರೋಷ ಭೇದ ಮರೆತು ಹಾಡ ಹಾಡಿ ನಲಿಯುವ, ಹಾಡ ಹಾಡಿ ನಲಿಯುವ. ಜಾತಿಯಾವುದಾದರೇನು, ಜಾತಿಯಾವುದಾದರೇನು ನೀತಿಯೊಂದೇ ನಮ್ಮದು, ನಾವು ಭಾರತೀಯರೆಂಬ ಸ್ವಾಭಿಮಾನ ದೊಡ್ಡದು. ಜಾತಿಯಾವುದಾದರೇನು, ಜಾತಿಯಾವುದಾದರೇನು, ಜಾತಿಯಾವುದಾದರೇನು. ಮಹಾದ್ ಚಳುವಳಿ ಈ ಬಗ್ಗೆ ಮಾತನಾಡುತ್ತಾರೆ ಮುಕ್ಕಟಿ ಮುಕ್ತಕೇಶಿ ನಯನಕುಮಾರ್. ಮಹಾದ್ ಸತ್ಯಾಗ್ರಹ ಅಥವಾ ಚಾವ್ದರ್ ಕೆರೆ ಸತ್ಯಾಗ್ರಹವು ಭಾರತದ ಮಹಾರಾಷ್ಟ್ರದ ಮಹಾದ್ನಲ್ಲಿ ಪ್ರಸ್ತುತ ರಾಯಗಢ ಜಿಲ್ಲೆಯಲ್ಲಿದೆ. ಸಾರ್ವಜನಿಕ ತೊಟ್ಟಿಯಲ್ಲಿ ಅಸ್ಪೃಶ್ಯರು ನೀರನ್ನು ಬಳಸಲು ಅವಕಾಶ ನೀಡುವಂತೆ ಮಾರ್ಚ್ 20, 1927ರಂದು BR ಅಂಬೇಡ್ಕರ್ ನೇತೃತ್ವದಲ್ಲಿ ನಡೆದ ಸತ್ಯಾಗ್ರಹವಾಗಿತ್ತು. ಈ ಕಾರಣದಿಂದ ಭಾರತದಲ್ಲಿ ಮಾರ್ಚ್ 20ರಂದು ಸಾಮಾಜಿಕ ಸಬಲೀಕರಣ ದಿನ ಎಂದು ಆಚರಿಸಲಾಗುತ್ತದೆ.
ಭಾರತೀಯ ಜಾತಿ ವ್ಯವಸ್ಥೆಯಿಂದ ಅಸ್ಪೃಶ್ಯರನ್ನು, ದಲಿತರನ್ನು ಇತರ ಹಿಂದೂ ಜಾತಿಗಳಿಂದ ಪ್ರತ್ಯೇಕಿಸಲಾಯಿತು. ಇತರರು ಬಳಸುತ್ತಿದ್ದ ಜಲಮೂಲಗಳು ಮತ್ತು ರಸ್ತೆಗಳನ್ನು ಅವರು ಬಳಸುವುದನ್ನು ನಿಷೇಧಿಸಲಾಯಿತು. ಆಗಸ್ಟ್ 1923ರಲ್ಲಿ ಬಾಂಬೆ ಶಾಸಕಾಂಗ ಮಂಡಳಿಯ ಸರ್ಕಾರವು ನಿರ್ಮಿಸಿದ ಮತ್ತು ನಿರ್ವಹಿಸುವ ಸ್ಥಳಗಳನ್ನು ದೀನದಲಿತ ವರ್ಗಗಳ ಜನರು ಬಳಸಲು ಅನುಮತಿಸಬೇಕು ಎಂಬ ನಿರ್ಣಯವನ್ನು ಅಂಗೀಕರಿಸಿತು. ಜನವರಿ 1924ರಲ್ಲಿ ಬಾಂಬೆ ಪ್ರಾಂತ್ಯದ ಭಾಗವಾಗಿದ್ದ ಮಹಾದ್ ತನ್ನ ಪುರಸಭೆಯ ಮಂಡಳಿಯಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲು ನಿರ್ಣಯವನ್ನು ಅಂಗೀಕರಿಸಿತು. ಆದರೆ ಸುವರ್ಣ ಹಿಂದೂಗಳ ಪ್ರತಿಭಟನೆಯಿಂದಾಗಿ ಅದನ್ನು ಕಾರ್ಯಗತಗೊಳಿಸಲು ವಿಫಲವಾಯಿತು. 1927ರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನೀರನ್ನು ಬಳಸುವ ಹಕ್ಕುಗಳನ್ನು ಪ್ರತಿಪಾದಿಸಲು ಅಂಬೇಡ್ಕರ್ ಸತ್ಯಾಗ್ರಹ ಎಂದರೆ ಅಹಿಂಸಾತ್ಮಕ ಪ್ರತಿರೋಧ ಪ್ರಾರಂಭಿಸಲು ನಿರ್ಧರಿಸಿದರು. ಕೊಂಕಣದ ಮಹಾದ್ ಪಟ್ಟಣವನ್ನು ಈ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಲಾಯಿತು, ಏಕೆಂದರೆ ಅಲ್ಲಿ ಕೆಲವೇ ಮೇಲ್ಜಾತಿಯ ಹಿಂದೂಗಳ ಬೆಂಬಲವಿತ್ತು. ಇವರಲ್ಲಿ ಮರಾಠಿ ಚಂದ್ರಸೇನಿಯ ಕಾರ್ಯಸ್ಥ ಪ್ರಭು CKP ಸಮುದಾಯದ ಕಾರ್ಯಕರ್ತ AV ಚಿತ್ರ, ಸಾಮಾಜಿಕ ಸೇವಾ ಲೀಗ್ನ ಚಿತ್ಪಾವನ್ ಬ್ರಾಹ್ಮಣ GN ಸಹಸ್ರಬುದ್ಧೆ ಮತ್ತು ಮಹಾದ್ ಪುರಸಭೆಯ ಅಧ್ಯಕ್ಷರಾಗಿದ್ದ CKP ಸುರೇಂದ್ರನಾಥ್ ಟೆಪ್ನೀಸ್ ಸೇರಿದ್ದಾರೆ. ಇವರು ತಮ್ಮ ಸಾರ್ವಜನಿಕ ಸ್ಥಳಗಳನ್ನು ಅಸ್ಪೃಶ್ಯರಿಗೆ ಮುಕ್ತವೆಂದು ಘೋಷಿಸಿದರು ಮತ್ತು 1927ರಲ್ಲಿ ಮಹಾದ್ನಲ್ಲಿ ಸಭೆ ನಡೆಸಲು ಅಂಬೇಡ್ಕರ್ ಅವರನ್ನು ಆಹ್ವಾನಿಸಿದರು. ಸಭೆಯ ನಂತರ ಬೌಡರ್ ಟ್ಯಾಂಕ್ಗೆ ತೆರಳಿ ಅಂಬೇಡ್ಕರ್ ಟ್ಯಾಂಕ್ನಿಂದ ನೀರು ಕುಡಿದರು ಮತ್ತು ಸಾವಿರಾರು ಅಸ್ಪೃಶ್ಯರು ಅವರನ್ನು ಹಿಂಬಾಲಿಸಿದರು. ಸತ್ಯಾಗ್ರಹದ ಸಮಯದಲ್ಲಿ ದಲಿತ ಮಹಿಳೆಯರನ್ನು ಉದ್ದೇಶಿಸಿ ಅಂಬೇಡ್ಕರ್ ಒಂದು ಹೇಳಿಕೆ ನೀಡಿದರು. ಅಸ್ಪೃಶ್ಯತೆಯ ಗುರುತಿಸಬಹುದಾದ ಗುರುತುಗಳನ್ನು ಒದಗಿಸುವ ಗುರುತುಗಳನ್ನು ಎಲ್ಲ ಹಳೆಯ ಪದ್ಧತಿಗಳನ್ನು ತ್ಯಜಿಸಿ ಉನ್ನತ ಜಾತಿಯ ಮಹಿಳೆಯರಂತೆ ಸೀರೆ ಧರಿಸುವಂತೆ ಸೂಚಿಸಿದರು. ಅಷ್ಟರಲ್ಲಿ ಅಂಬೇಡ್ಕರ್ ಮತ್ತು ಅವರ ಅನುಯಾಯಿಗಳು ಪಟ್ಟಣದ ಹಿಂದೂ ದೇವಾಲಯಗಳಿಗೆ ಪ್ರವೇಶಿಸಲು ಯೋಜಿಸುತ್ತಿದ್ದಾರೆ ಎಂಬ ವದಂತಿಯ ನಂತರ ಗಲಭೆ ಭುಗಿಲೆದ್ದಿತು. ಕೆಲವು ಮೇಲ್ಜಾತಿ ಹಿಂದೂಗಳು ಅಸ್ಪೃಶ್ಯರು ಟ್ಯಾಂಕ್ನಿಂದ ನೀರನ್ನು ತೆಗೆದುಕೊಂಡು ಅದನ್ನು ಕಲುಷಿತಗೊಳಿಸುತ್ತಿದ್ದಾರೆ ಎಂದು ವಾದಿಸಿದರು. ಇದರಿಂದ ಟ್ಯಾಂಕ್ ಶುದ್ಧೀಕರಿಸಲು ಗೋಮೂತ್ರ ಮತ್ತು ಗೋಮಯವನ್ನು ಬಳಸಲಾಗುತ್ತಿತ್ತು. ಈ ಉತ್ಪನ್ನಗಳ 108 ಮಡಕೆಗಳನ್ನು ಟ್ಯಾಂಕಿಗೆ ಸುರಿಯಲಾಯಿತು. ಬ್ರಾಹ್ಮಣರು ಮಂತ್ರಗಳನ್ನು ಪಠಿಸಿದರು. ನಂತರ ಟ್ಯಾಂಕ್ ನೀರು ಮೇಲ್ಜಾತಿಯ ಹಿಂದೂಗಳ ಸೇವನೆಗೆ ಯೋಗ್ಯ ಎಂದು ಘೋಷಿಸಲಾಯಿತು. ಅಂಬೇಡ್ಕರ್ ಅವರು 1927ರ ಡಿಸೆಂಬರ್ 26-27ರಂದು ಮಹಾದ್ನಲ್ಲಿ 2ನೇ ಸಮ್ಮೇಳನವನ್ನು ನಡೆಸಲು ನಿರ್ಧರಿಸಿದರು. ಟ್ಯಾಂಕ್ ಹಿಂದೂಗಳ ಖಾಸಗಿ ಆಸ್ತಿ ಎಂದು ಅಂಬೇಡ್ಕರ್ ವಿರುದ್ಧ ಮೊಕದ್ದಮೆ ಹೂಡಿದರು. ಪ್ರಕರಣ ನ್ಯಾಯಾಲಯದಲ್ಲಿದ್ದ ಕಾರಣ ಸತ್ಯಾಗ್ರಹ ಮುಂದುವರಿಯಲು ಸಾಧ್ಯವಾಗಲಿಲ್ಲ. ಡಿಸೆಂಬರ್ 25ರಂದು ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ಶಾಸ್ತ್ರಬುದ್ಧೆ ಹಿಂದೂ ಕಾನೂನು ಪುಸ್ತಕವಾದ ಮನುಸ್ಮೃತಿಯನ್ನು ಸುಟ್ಟು ಹಾಕಿದರು. 1937ರ ಡಿಸೆಂಬರ್ನಲ್ಲಿ ಬಾಂಬೆ ಹೈಕೋರ್ಟ್ ಅಸ್ಪೃಶ್ಯರಿಗೆ ಟ್ಯಾಂಕ್ ನೀರನ್ನು ಬಳಸುವ ಹಕ್ಕಿದೆ ಎಂದು ತೀರ್ಪು ನೀಡಿತು. 1940 ಮಾರ್ಚ್ 19ರಂದು ಡಾಕ್ಟರ್ ಅಂಬೇಡ್ಕರ್ ರವರು 14ನೇ ಮಹಾದ್ ಸತ್ಯಾಗ್ರಹ ದಿನವನ್ನು ಸಬಲೀಕರಣ ದಿನ ಎಂದು ಸ್ಮರಿಸಲು ಮಹಾದ್ನಲ್ಲಿ ಒಂದು ರ್ಯಾಲಿ ಮತ್ತು ಸಾರ್ವಜನಿಕ ಸಮ್ಮೇಳನವನ್ನು ಆಯೋಜಿಸಿದರು. ಈ ದಿನದಂದು ಮಹಾದ್ ಪುರಸಭೆಯ ಅಧ್ಯಕ್ಷರಾದ ಅಡ್ವ ವಿಷ್ಣು ನರಹರಿ ಗೋಡ್ಕೆ ಅವರು ಒಂದು ಸಮಾರಂಭವನ್ನು ಏರ್ಪಡಿಸಿ ಡಾಕ್ಟರ್ ಅಂಬೇಡ್ಕರ್ ರವರ ಚಾವ್ದರ್ ಕತೆ, ಸತ್ಯಾಗ್ರಹ ಮತ್ತು ಮನುಸ್ಮೃತಿ ದಹನ್ ಮತ್ತು ಮಹಾದ್ನಲ್ಲಿನ ಇತರ ಚಳುವಳಿಗಾಗಿ ಗೌರವ ಪತ್ರವನ್ನು ನೀಡಿ ಗೌರವಿಸಿದರು. ಕನ್ನಡ ಭಾಷಾ ಸವಿಯನ್ನು ಉಣಬಡಿಸುತ್ತಿದ್ದೇವೆ ಇದೀಗ ವೃಂದಗಾನದಲ್ಲಿ. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಮುತ್ತಿನ ಮಣಿ ಸಾಲು. ಕನ್ನಡ ಎನ್ನಲು ನಿನ್ನ ಕೊರಳಲ್ಲಿ ಸಂಗೀತದ ಹೊನಲು. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಮುತ್ತಿನ ಮಣಿ ಸಾಲು. ಕನ್ನಡ ಎನ್ನಲು ನಿನ್ನ ಕೊರಳಲ್ಲಿ ಸಂಗೀತದ ಹೊನಲು. ಸಂಗೀತದ ಹೊನಲು. ಕನ್ನಡ ಎನ್ನುವ ಮೂರಕ್ಷರದಿ ಎನಿತೋ ಅರ್ಥವಿದೆ. ಕನ್ನಡ ಎನ್ನುವ ಮೂರಕ್ಷರದಿ ಎನಿತೋ ಅರ್ಥವಿದೆ. ಕನ್ನಡ
ಕನ್ನಡತನವ ಮೈಗೂಡಿಸಿದರೆ ಬಾಳಿಗೆ ಸತ್ವವಿದೆ. ಕನ್ನಡತನವ ಮೈಗೂಡಿಸಿದರೆ ಬಾಳಿಗೆ ಸತ್ವವಿದೆ. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಮುತ್ತಿನ ಮಣಿಸಾಲು. ಕನ್ನಡ ಎನ್ನಲು ನಿನ್ನ ಕೊರಳಲ್ಲಿ ಸಂಗೀತದ ಹೊನಲು, ಸಂಗೀತದ ಹೊನಲು. ಕವಿ ಕೋಗಿಲೆಗಳು ಹಾಡಿದೆ ಎಂದರೆ ಕನ್ನಡದೇ ಮೊದಲು. ಕವಿ ಕೋಗಿಲೆಗಳು ಹಾಡಿದೆ ಎಂದರೆ ಕನ್ನಡದೇ ಮೊದಲು. ಹಾಡಲು ಸೊಂಪು, ಕೇಳಲು ಇಂಪು, ಎಲ್ಲ ಇಲ್ಲಿ ಅಳಲು. ಹಾಡಲು ಸೊಂಪು, ಕೇಳಲು ಇಂಪು, ಎಲ್ಲ ಇಲ್ಲಿ ಅಳಲು. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಮುತ್ತಿನ ಮಣಿಸಾಲು. ಕನ್ನಡ ಎನ್ನಲು ನಿನ್ನ ಕೊರಳಲ್ಲಿ ಸಂಗೀತದ ಹೊನಲು, ಸಂಗೀತದ ಹೊನಲು. ದೇವಿ ಶಾರದೆಯ ಭಾಷೆಗಳಲ್ಲಿ ಕನ್ನಡವೇ ಮೊದಲು. ದೇವಿ ಶಾರದೆಯ ಭಾಷೆಗಳಲ್ಲಿ ಕನ್ನಡವೇ ಮೊದಲು. ಹಲವು ಭಾಷೆಗೆ ಒಲವು ತೋರಿದ ಕನ್ನಡವೇ ಮಿಗಿಲು. ಹಲವು ಭಾಷೆಗೆ ಒಲವು ತೋರಿದ ಕನ್ನಡವೇ ಮಿಗಿಲು. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಮುತ್ತಿನ ಮಣಿಸಾಲು. ಕನ್ನಡ ಎನ್ನಲು ನಿನ್ನ ಕೊರಳಲ್ಲಿ ಸಂಗೀತದ ಹೊನಲು, ಸಂಗೀತದ ಹೊನಲು. ಕನ್ನಡ ನೆಲದಲ್ಲಿ ಹುಟ್ಟಿದೆ ಎಂದರೆ ಹಿಂದಿನ ಪುಣ್ಯ ಫಲ. ಕನ್ನಡ ನೆಲದಲ್ಲಿ ಹುಟ್ಟಿದೆ ಎಂದರೆ ಹಿಂದಿನ ಪುಣ್ಯ ಫಲ. ಕಾವೇರಿಯ ಜಲ ಕುಡಿದೆ ಎಂದರೆ ಅಮೃತಕ್ಕೆಲ್ಲಿ ಬಲ. ಕಾವೇರಿಯ ಜಲ ಕುಡಿದೆ ಎಂದರೆ ಅಮೃತಕ್ಕೆಲ್ಲಿ ಬಲ. ಕನ್ನಡ ಎಂದರೆ ಬರಿ ನುಡಿಯಲ್ಲ, ಮುತ್ತಿನ ಮಣಿಸಾಲು. ಕನ್ನಡ ಎನ್ನಲು ನಿನ್ನ ಕೊರಳಲ್ಲಿ ಸಂಗೀತದ ಹೊನಲು. ಕನ್ನಡ ಎನ್ನಲು ನಿನ್ನ ಕೊರಳಲ್ಲಿ ಸಂಗೀತದ ಹೊನಲು, ಸಂಗೀತದ ಹೊನಲು, ಸಂಗೀತದ ಹೊನಲು. ಈ ಗೀತೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ಭಾರತ ಕಂಡ ಮಹಾನ್ ಚೇತನ ಡಾಕ್ಟರ್ BR ಅಂಬೇಡ್ಕರ್, ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಕನ್ನಡ ಸಾಹಿತ್ಯ ಪರಿಷತ್ ಮಡಿಕೇರಿ ಕೊಡಗು ಇದರ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಸಿದ್ಧಪಡಿಸಿ ನಿರೂಪಣೆಯೊಂದಿಗೆ ಬೃಂದಗಾನದಲ್ಲಿ ಆಂಗೀರ ಕುಸುಮ್ ಸಂತೋಷ್, ಕಾಮಿಯೆಂಡ ಕಲ್ಪನಾ ಸಾಮ್ರಾಟ್, ಮುಕ್ಕಾಟಿ ಮುಕ್ತಕೇಶಿ ನಯನ್ ಕುಮಾರ್ ಹಾಗೂ ಬೊಳ್ಳುಮಾನಿ ಕವಿತಾ ಮಹೇಶ್ ಅವರೊಂದಿಗೆ ಹಾಡಿದವರು ಕಡ್ಲೇರ ತುಳಸಿ ಮೋಹನ್. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಅದುವರೆಗೆ ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.